ಸರ್ ಹೇಳಿ ಸರ್, ನಿಮ್ಮ ಪರಿಚಯ ಕೊಡಿ, ಎಲ್ಲರಿಗೂ ಗೊತ್ತು ನೀವು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸಂತೆಕಲ್ಲಹಳ್ಳಿ. ನನ್ನ ಹೆಸರು ವೆಂಕಣ್ಣ ಅಂತ. ನನ್ನ ನಂಬರ್ 9900301976. ನೋಡಿ ಸರ್, ಇವು ಒಂದೊಂದು ಜಾತ್ರೆಯಲ್ಲಿ ಒಂದೊಂದು ತಗೊಂಬಂದು ಊಟ ಮಾಡ್ಕೊತೀನಿ. ಊಟ ಮಾಡ್ಕೊಂಡೆ. ಬೇಬಿ ಜಾತ್ರೆಯಲ್ಲಿ ಒಂದು, ಮತ್ತೆ ಇದು ತಲಕಾಲ್ಕೊಂಡದಲ್ಲಿ ಒಂದು ತಗೊಂಡು ಬಂದ್ವಿ. ತಲಕಾಲ್ಕೊಂಡದ್ದು ಅದು ತಲಕಾಲ್ಕೊಂಡದ ಲಾಸ್ಟ್. ಇದು ಹೇಮಗಿರಿ ಸರ್. ಇದು ಹೇಮಗಿರಿದು. ಇದು ಇದು ಸರ್ ಜೋಡ್ಗಟ್ಟೆದು. ಅದು ಬೇಬಿದು. ಬೇಬಿದು ಅದು. ಹೇಮಗಿರಿಯಲ್ಲಿ ಒಂದು ತೊಗೊಂಡಿದ್ರಾ? ಹೇಮಗಿರಿ ಇದೆ ಸರ್. ಹೇಮಗಿರಿದು. ಹೇಳಿ ಸರ್, ಮತ್ತೆ ಇವಾಗ ಯಾವ ಜಾತ್ರೆ ನಡೀತಾ ಇದೆ? ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಜಾತ್ರೆಗಳೆಲ್ಲೆಲ್ಲೋ ಕಂಡ್ಕೊಂತೀನಿ. ಮೇಲಾಗಿ ನೀವು ಜಾತ್ರೆಗಳು ಬಿಟ್ಟು ಹಳ್ಳಿಗೂ ಬಂದಿದ್ದೀರಿ, ಭಾರಿ ಸಂತೋಷ. ಹೌದೌದು. ಏನೋ ನಿಮ್ಮಂಥವ್ರು ಬೇಕು ಸರ್, ಹಳ್ಳಿಕಾರ ತಳಿನ ಬೆಳೆಸಿ ಉಳಿಸೋದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಎಲ್ಲ ರೈತರು ಎಲ್ಲರ ಕಾರಣ. ಬಾರಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರ್ದು. ನಾನು ನನ್ನ ವೃತ್ತಿ ಜೀವನದಲ್ಲಿ ಅಂದರೆ ನಾನು ಒಂದು ವಿಶ್ರಾಂತಿ ಜೀವನದಲ್ಲಿ ಬೇರೆ ಏನೂ ದಾರಿ ಕಾಣದೆ ಈಗ ಗೋಸೇವೆ ಮಾಡ್ತಾ ಇದ್ದೀರಾ? ಗೋಸೇವೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಈ ಥರ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಸ್ವಲ್ಪ ಸಮಾಧಾನ ಇದೆ, ಶಾಂತಿಯಾಗಿರ್ತೀನಿ. ಮನೆ ಮುಂದೆ ಹಿಂಗೆ ಇಟ್ಕೊಂಡು ಯಾವಾಗೋ ಅದಕ್ಕೆ ಮೇವು ಹಾಕೋದು, ಮೈ ಸೌರ್ ತರೋದು ಮಾಡಿದ್ರೆ ನಿಮ್ಗೂ ಆರೋಗ್ಯ. ಸೌರ್ತೀನಿ, ಆರೋಗ್ಯ. ಮುಂದೆ ಮೇವು ಹಾಕ್ತೀನಿ. ಎಲ್ಲ ತಗೊಂಡು ಬರೋರು ನಮ್ಮ ಮನೆಯವರೇ. ಅವರು ಚೆನ್ನಾಗಿ ನಮ್ಗೆ ಕೋಪರೇಷನ್ ಕೊಡೋದ್ರಿಂದ ಹಳ್ಳಿಕಾರು ಹಳ್ಳಿ ಸಾಕೋದಕ್ಕೆ ನನಗೂ ಸಹಕಾರಿಯಾಗಿದ್ದಾರೆ. ಮತ್ತೆ ಏನ್ ಹೇಳ್ತೀರಾ ಸರ್ ವ್ಯಾಪಾರ ಇವಕ್ಕೆ? ಯಾವ ಸರ್? ಒಂದು 120 ಸರ್. ಅದು ಲಾಸ್ಟ್ ಒಂದು 50,000 ಸರ್. ಇದೊಂದು 65,000 ಸರ್. ಇವು ಸರ್ ಈ ಕೂಟ ಎರಡು ಸೇರ್ಕೊಂಡು 90,000 ಸರ್. 90 ಹೇಳ್ತೀರಾ? ಒಂಟಿ ಬಂದು ಕೊಡ್ತೀರಾ? ಒಂಟಿ ಬಂದ್ರು ಕೊಡ್ತೀನಿ. ಯಾರೇ ಬಂದ್ರು ಸಾಕುವಂತ ಮನುಷ್ಯ ಯಾರೇ ಬಂದ್ರು ಹಳ್ಳಿಕಾರ್ ಬೆಳೆಸ್ರಿ ಅಂತಂದ್ಬಿಟ್ಟು ಕೊಡ್ತೀನಿ. ಮತ್ತೆ ಅವ್ರಿಗೆ ಹೋಗೋವಾಗ ಅವ ಮುಖಾಂತರ ಅವಗೂ ಒಂದು ಮೂಟೆ ಬೂಸ ತಗೊಂಡು ತಿನ್ಸ್ರಪ್ಪ ಅಂತ ಕಾಸು ಕೊಡ್ತೀನಿ ಸರ್. ಅವನಿ ಜಾತ್ರೆಯಲ್ಲಿ ಸುಮಾರು ಒಂದು 10 ಮಾಡಿದೆ. ಹೌದಾ? ವಿಡಿಯೋ ನೋಡಿ ಹುಡುಗರು, ಸರ್ ನೀವು ವಿಡಿಯೋನಲ್ಲಿ ಈ ತರ ಹೇಳ್ತೀರಿ, ಸಹಕಾರ ಕೊಡ್ತೀರಿ ಅಂದ್ರೆ, ಹೌದಪ್ಪ ಈಗೂ ಕೊಡ್ತೀನಿ ತಕೊಳ್ಳಿ ಅಂತ ಕೊಟ್ಟ ಮೇಲೆ ಅವ್ರಿಗೆ ಬೂಸ ತಗೊಂಡು ತಿನ್ಸೋದಕ್ಕೆ ಒಂದೊಂದು ಮೂಟೆ ಬೂಸಾಗೆ ನಾನು ಕಾಸು ವಾಪಸ್ ಕೊಟ್ಟಿದ್ದೀನಿ ಸರ್. ಸರ್ ಮತ್ತೆ ಇವಾಗ ನೆಕ್ಸ್ಟ್ ಯಾವ ಜಾತ್ರೆ? ಮಾಗಡಿಗೆ ಏನೋ ಹೋಗೋದು? ನಾನು ಮಾಗಡಿಗೆ ಹೋಗ್ಬೇಕು ಅಂತಿದ್ದೀನಿ. ಅಂದ್ರೆ ಜನಗಳು ಹಾಕೊಂಡು ಹೋಗ್ತೀರಾ ಇವಕ್ಕೆ? ಕೂಟಗಳು ತರಕ್ಕ? ಕೂಟ ತಂದ್ರು ಪರವಾಗಿಲ್ಲ, ಮಾರಿದ್ರು ಪರವಾಗಿಲ್ಲ, ಹಾಕೊಂಡು ಹೋಗ್ತೀರಾ ಇವನು? ಇವತ್ತು ನಾನು ಕೋಟಗಲ್ ಜಾತ್ರೆಗೆ ಹೋಗ್ಬೇಕು ಅಂದ್ಕೊಂಡು ಇದನ್ನ ತಯಾರು ಮಾಡಿದ್ದೆ. ಏನೋ ನನ್ಗೆ ಸಮಾಧಾನ ಆಗ್ಲಿಲ್ಲ, ನಾನು ಸ್ವಲ್ಪ ಮೇಯಿಸ್ಬೇಕು ಅಂತ ಆಸೆ ಆಯ್ತು. ಇವು ತಿಂಡಿ ಇನ್ನೂ ಮನೆಯಲ್ಲಿ ಇದೆ, ಅದರಿಂದ ಅವಕ್ಕೂ ಋಣ ತಿರ್ಲಿಲ್ಲ. ಇವಾಗ ಕೋಟ್ಗಲ್ ಜಾತ್ರೆ ಚಿಂತಾಮಣಿ ತಾಲೂಕಲ್ಲಿ ಬರುತ್ತೆ. ಚಿಂತಾಮಣಿ ತಾಲೂಕಿನಲ್ಲಿ ಅಲ್ಲಿಂದ 10 ಕಿಲೋಮೀಟರ್ ದೂರ. ಆಯಿತು ಸರ್, ಧನ್ಯವಾದಗಳು ಸರ್. ಸರಿ ಸರ್, ಸಂತೋಷ.